ರಂಪ. ನಾನು ಮಾತಾಡಿದ್ರೆ ಬೀದಿ ರಂಪ. ಅದೇ ನಿನ್ನ ಮಗಳು ಸಂಬಳ ಎಷ್ಟು ಅಂತ ಕೇಳಿದ್ರೆ ಹಠ ಮಾಡ್ತಾ ಇದ್ದಾಳೆ. ಅದು ನಿನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಏನು ವಿಷಯ ಸಾವಿತ್ರಿ? ರೀ, ಅರ್ಜೆಂಟಾಗಿ ಮಾಲ್ಡೀವ್ಸ್ಗೊಂದು ಟಿಕೆಟ್ ಬುಕ್ ಮಾಡಬೇಕಾಗಿತ್ತು. ಒಂದು ಟಿಕೆಟಾ? ಒಬ್ಬಳೇ ಹೋಗ್ತಿದ್ಯಾ ಸಾವಿತ್ರಿ? ಅಯ್ಯೋ, ನಂಗಲ್ಲ ರೀ, ನಮ್ಮ ರಾಜ್ಗೆ. ಏನು ಹೇಳ್ತಿದ್ಯಾ ಸಾವಿತ್ರಿ? ಇವತ್ತು ತಾನೇ ನಾನು ಕಂಪ್ನಿಗೆ ಫ್ರೆಶ್ ಥಾಟ್ ಬೇಕು, ಸುಶಾಂತ್ಗೆ ಕಂಪ್ನಿ ಜವಾಬ್ದಾರಿ ಕೊಡೋಣ ಅಂತ ಮಾತಾಡಿದ್ದೀನಿ. ನೀನು ನೋಡಿದ್ರೆ ಮಾಲ್ಡೀವ್ಸ್ಗೆ ಟ್ರಿಪ್ ಕಳ್ಸೋಣ ಅಂತಿದೀಯಾ? ಪಾಪ ರೀ, ಮಗುಗೆ ಇಲ್ಲಿ ತುಂಬಾ ಟೆನ್ಷನ್ ಅಂತೆ. ಅದಕ್ಕೆ ಹಾಯಾಗಿ ಒಬ್ಬನೇ ಹೋಗಿ ಬರಬೇಕು ಅಂತ ಆಸೆ ಪಡ್ತಿದ್ದಾರೆ. ಟೆನ್ಷನ್ನು ಮಗುಗೆ? ಹುಟ್ಟಿದಾಗಿನಿಂದ ಎಲ್ಲೂ ಹೋಗೇ ಇಲ್ಲ, ಬರೀ ಮನೆ ದುಡಿಯೋದೇ ಆಗಿದೆ. ಅದಕ್ಕೆ ಟೆನ್ಷನ್ನು. ಟ್ರಿಪ್ ಹೋಗ್ತಾನಂತೆ. ಟ್ರಿಪ್ ಟೂರ್ ಬೋರ್ ಆಯಿತು ಅಂತೇಳಿ ಬ್ರೇಕ್ ತಗೊಳ್ಳೋದಕ್ಕೆ ಪಾರ್ಟಿ ಮಾಡ್ತಾನೆ. ಪಾರ್ಟಿ ಮಾಡಿ ಮಾಡಿ ಬೋರ್ ಆಯಿತು ಅಂತೇಳಿ ಬ್ರೇಕ್ ತಗೊಳ್ಳೋದಕ್ಕೆ ಟ್ರಿಪ್ ಹೋಗ್ತಾನೆ. ಈ ಮಧ್ಯೆ ತಂದೆಗೆ ವಯಸ್ಸಾಗ್ತಾ ಇದೆ, ಸ್ವಲ್ಪ ಜವಾಬ್ದಾರಿ ತಗೋಬೇಕು ಅಂತೇಳಿ ನೆನಪೇ ಬರೋದಿಲ್ಲ ಅಲ್ವಾ ಸಾಹೇಬ್ರಿಗೆ? ಅದು ಹಾಗೆ ರೀ, ಕೆಲವು ಮಕ್ಕಳಿಗೆ ಜವಾಬ್ದಾರಿ ಸ್ವಲ್ಪ ಲೇಟಾಗಿ ಬರುತ್ತೆ. ಆದರೆ ಒಂದ್ಸತಿ ಜವಾಬ್ದಾರಿ ತಗೊಂಡ್ಮೇಲೆ ಕೆಲಸನ ನೀಟಾಗಿ ಮಾಡ್ತಾರೆ. ನಮ್ಮ ರಾಜನು ಹಾಗೆ ರೀ, ಅವನು ಬೇರೆ ಮಕ್ಕಳಿಗಿಂತ ತುಂಬ ಬುದ್ಧಿವಂತ ರೀ. ನಾನು ನೋಡಿಲ್ವಾ? ಅವನ ಜವಾಬ್ದಾರಿ ತಗೊಳ್ಳೋದನ್ನ ನೀನು ಮಾತ್ರ ನೋಡಿದ್ಯಾ? ನಾನು ನೋಡೋದಕ್ಕೆ ಅವಕಾಶನೇ ಸಿಗಲಿಲ್ಲ. ಅಯ್ಯೋ, ನೀವೇನು ಯೋಚನೆ ಮಾಡಬೇಡ್ರಿ. ನಮ್ಮ ಜ್ಯೋತಿಷರು ಹೇಳಿಲ್ವಾ, ನಮ್ಮ ರಾಜು ನಿಮಗಿಂತ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ತಾನಂತೆ. ಅದು ಅಲ್ಲದೆ ಅವನು ಹೋಗ್ತಿರೋದು ಬಿಸ್ನೆಸ್ ಡೆವಲಪ್ಮೆಂಟ್ಗೆ ರೀ. ಬಿಸ್ನೆಸ್ ಡೆವಲಪ್ಮೆಂಟ್? ಮಗನ ಹುಚ್ಚಾಟನ ಅಷ್ಟೊಂದು ವಹಿಸ್ಕೊಂಡು ಬರಬೇಡ ಸಾವಿತ್ರಿ. ರೀ, ಅವನು ಟೂರ್ಗೆ ಹೋಗಿ ಬಂದಮೇಲೆ ಎಲ್ಲ ಜವಾಬ್ದಾರಿ ತಗೊಂತಾನೆ. ಈ ಜವಾಬ್ದಾರಿ ನಂದು ರೀ. ಈ ಬಿಸ್ನೆಸ್ ಡೆವಲಪ್ಮೆಂಟ್ಗೆ ಎಷ್ಟು ದಿನಗಳು ಬೇಕಾಗುತ್ತಂತೆ? ಈ ಮಾಲ್ಡೀವ್ಸ್ ಟ್ರಿಪ್ಪು ಎಷ್ಟು ದಿನಗಳು ಅಂತ ಕೇಳಿದೆ. ಅದು 7 ದಿನ ರೀ. ಸರಿ, ಮೂರ್ತಿಗೆ ಹೇಳ್ತೀನಿ, ಟಿಕೆಟ್ ಮಾಡಿಸ್ಕೊಡಿ. ಥ್ಯಾಂಕ್ ಯು ರೀ, ತುಂಬಾ ಥ್ಯಾಂಕ್ ಯು. ಸಾಹೇಬ್ರಿಲ್ಲೇ ಹೊರಗಡೆ ನಿಂತಿದ್ದಾರೆ ಅಂತ ಗೊತ್ತು. 7 ದಿನ ಅಂದರೆ 7 ದಿನ ಅಷ್ಟೇ. 8ನೇ ದಿನ ಆಫೀಸ್ನಲ್ಲಿ ಇರಬೇಕು. ಡನ್. ಫೈಲ್ ಏನೋ ನೋಡ್ತಿದ್ರಲ್ಲ ರೀ, ಇಂಪಾರ್ಟೆಂಟ್ ಇರಬೇಕು, ಓದ್ಕೊಳ್ಳಿ. ನನ್ನ ಮಗ ಸುಶಾಂತ್ ಕರ್ಕೊಂಡು ಬರೋದಕ್ಕೆ ಇದು ಸರಿಯಾದ ಸಮಯ ಅನಿಸುತ್ತೆ. ನನ್ನ ಜಾಗಕ್ಕೆ ಸರ್ಟಿಫಿಕೇಟ್ ಶೂಟ್ ಆಗ್ತಿದ್ಯಾ? ಐ ಆಮ್ ಜಸ್ಟ್ ಫ್ರಸ್ಟ್ರೇಟೆಡ್. ನನಗೆ ಅರ್ಥ ಆಗುತ್ತೆ. ನಿನಗೆ ಅರ್ಥ ಆಗಲ್ಲ. ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು. ನಿನಗಿಂತ ಕ್ವಾಲಿಫೈಡ್ ಅಪ್ಪನ ಜಾಗಕ್ಕೆ ಯಾರಿದ್ದಾರೆ ಹೇಳು? ಆ ಪ್ರಶ್ನೆನ ಯಾರು ಕೇಳಿದ್ರು ನಾವೇ ಅಂತ ಹೇಳ್ತಾರೆ. ಆದ್ರೆ ಅಪ್ಪಂಗೆ ಮಾತ್ರ ಮಗನೇ ಕ್ವಾಲಿಫೈಡ್ ಅಂತ ಯಾಕೆ ಅನ್ನಿಸ್ತಾನೆ? ಕಾಮ್ ಡೌನ್ ಅಮ್ಮು, ಕಾಮ್ ಡೌನ್. ನನಗೆ ಅರ್ಥ ಆಗುತ್ತೆ ಅಮ್ಮ, ಆದರೆ ಸರ್ಟಿಫಿಕೇಟ್ಸ್ ಇಡೋದ್ರಿಂದ ಅವ್ರ ತೀರ್ಮಾನ ಏನಾದರೂ ಬದಲಾಗುತ್ತಾ? ಯಾವ್ದು ಯೂಸ್ ಇಲ್ವೋ ಅದನ್ನ ಹಿಡ್ಕೊಂಡು ಏನ್ ಮಾಡೋದು? ಇವನು ನನ್ನ ತಮ್ಮ, ಇವನ್ ನನ್ನ ಲೈಫ್ ಹಾಳು ಮಾಡ್ಬೋದು ಅನ್ನೋದಾದ್ರೆ ನಾನು ಇವನ್ ಲೈಫ್ ಹಾಳು ಮಾಡ್ಬೋದಲ್ವಾ? ಏನ್ ತಪ್ಪು? ತಪ್ಪೇನಿಲ್ಲ. ಜಗತ್ತಿರೋದೇ ಹಾಗಲ್ವಮ್ಮು. ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್. ತಾಕತ್ತಿರೋನು ಇನ್ನೊಬ್ಬನ್ ತಿಂದಾದ್ರೂ ಬದುಕ್ತಾನೆ. ಕೈಲಾಗದೆ ಇರ್ಬೇಕಾದ್ರೇನೆ ಧರ್ಮದ ದಾರಿನಲ್ಲಿ ನಡಿಬೇಕಾಗಿತ್ತು. ಅಧರ್ಮ ದಾರಿನಲ್ಲಿ ಯಾಕೆ ಹೋಗ್ತಾ ಇದ್ದಾರೆ ಇವರು ಅಂತೆಲ್ಲ ಮಾತಾಡೋದು. ಏ ಅಮ್ಮ, ಅಮ್ಮ ಪ್ಲೀಸ್, ಅಮ್ಮ ಬಿಡು. ಅಮ್ಮ ಬಿಡು. ಏನ್ ಮಾಡ್ತಿದ್ಯಾ ನೀನು? ಸರ್ಟಿಫಿಕೇಟ್ ಸುಡ್ಬೇಡ ಅಂದೆ, ಓಕೆ. ಆದ್ರೆ ನನ್ನ ಲೈಫ್ಗೆ ಮುಳ್ಳಾಗಿರೋ ಒಂದು ಫೋಟೋನ ಸುಡ್ಬೇಡ ಅಂತಿದ್ಯಾ. ಹೇಗೆ
ಅಟ್ಲೀಸ್ಟ್ ಅವ್ರ ಫೋಟೋನ ಸುಟ್ರೆ ನಾನು ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕಾಗಲ್ಲ. ಬಿಡು, ಜಸ್ಟ್ ಲಿವ್ ಮೀ ಸ್ಯಾಂಡಿ. ಲೈಫ್ ಹಾಳು ಮಾಡಬೇಕಾ? ಮಾಡು, ಧಾರಾಳವಾಗಿ ಮಾಡು. ಆದರೆ ಫೋಟೋ ಸುಡಬೇಡ, ಯಾಕಂದರೆ ಅದು ನಿನ್ನ ಟಾರ್ಗೆಟು. ಅದು ನಿನ್ನ ಕಣ್ಮುಂದೆನೇ ಇರಬೇಕು. ನೀನು ಎದ್ದ ತಕ್ಷಣ ಅದು ನಿನ್ನ ಕಣ್ಮುಂದೆ ಬೀಳಬೇಕು. ಅದಕ್ಕೆ ಈ ಫೋಟೋನ ಸೈಡ್ಗಲ್ಲ. ಅಣ್ಣ ಪವನ, ಹಾಂ ಫೋನ್ ರಿಂಗ್ ಆಗ್ತೈತೆ ಕಣಣ್ಣ. ಕಾಂತ, ಹಲೋ ಹಲೋ ಬೇಬಿ. ಬೇಬಿನಾ? ಯಾರು ಮಾತಾಡ್ತಿರೋದು? ವೆರಿ ಫನಿ. ನಿನ್ ಬೇಬಿ ಅಂತ ಎಷ್ಟು ಜನ ಕರೀತಾರೆ? 1 2 3 4 ತುಂಬಾ ಜನ ಕರೀತಾರೆ. ಸಿಟ್ ಬರಸ್ಬೇಡ. ನಿನ್ ಗರ್ಲ್ ಫ್ರೆಂಡ್ ಹತ್ರ ಹೀಗೆ ನಾ ಮಾತಾಡೋದು? ಗರ್ಲ್ ಫ್ರೆಂಡಾ? ಯಾವ ಗರ್ಲ್ ಫ್ರೆಂಡು? ಯಾವ ಗರ್ಲ್ ಫ್ರೆಂಡಾ? ನನಗ್ ಬರ್ತಿರೋ ಕೋಪಕ್ಕೆ ಎಲ್ಲಿದ್ಯಾ ನೀನು? ಓ ಸಾರಿ ಸಾರಿ ಸಾರಿ, ನನಗಿರೋದು ಒಬ್ಳೆ ಗರ್ಲ್ ಫ್ರೆಂಡ್. ಅದ್ ನಾನೇ ತಾನೆ? ನೀವೇ ಮೇಡಮ್, ರೇಷ್ಮಾ ಮಹಾದೇವ್. ನನ್ನ ಫೋನಲ್ಲಿ ನಿನ್ನ ಹೆಸರು ಪಕ್ಕ ಬಲವಂತವಾಗಿ 2 ಹಾರ್ಟ್ ಹಾಕ್ಸಿದ್ಯಲ್ಲ ನೀನು. ಮತ್ತೆ ಬೇರೆಯವ್ರಿಗೂ ನನಗೂ ವ್ಯತ್ಯಾಸ ಬೇಡ್ವಾ? ಸರಿ, ಏನ್ ಮಾಡ್ತಿದ್ದೆ? ಲಗೇಜ್ ಪ್ಯಾಕ್ ಮಾಡ್ತಿದ್ದೆ. ಎಲ್ಲಿಗೆ ಹೊರಟೆ? ಮಾಲ್ಡೀವ್ಸ್ಗೆ ಹೋಗ್ತಿದ್ದೀನಿ. ಮಾಲ್ಡೀವ್ಸಾ? ಸೂಪರ್. ನಾನು ಬರ್ತಾ ಇದ್ದೀನಿ ತಾನೆ? ಹಾಂ, ನೋ ವೇಸ್, ನಾನು ಒಬ್ಬನೇ ಹೋಗ್ಬೇಕಪ್ಪ. ಯಾಕೆ? ಅದು ಅದು ಹಾಂ, ಬಿಸ್ನೆಸ್ ಡೆವಲಪ್ಮೆಂಟ್. ಬಿಸ್ನೆಸ್ ಡೆವಲಪ್ಮೆಂಟಾ? ಯಾ, ಬೇಬಿ, ನಿಮ್ದು ಕನ್ವೆನ್ಷನ್ ಹಾಲ್ ಬಿಸ್ನೆಸ್ ತಾನೇ ಇರೋದು? ಮಾಲ್ಡೀವ್ಸಲ್ಲಿ ಯಾರು ಮದುವೆ ಆಗಲ್ವಾ? ನಿನಗೆ ಅದೆಲ್ಲ ಅರ್ಥ ಆಗಲ್ಲ ಬಿಡು. ಆಯ್ತು ಬಿಡು. ಏನ್ ಗೊತ್ತಾ, ಏನು? ಯಾಕೋ ಒಂಥರ ಬೇಜಾರು ನನ್ಗೆ. ಬೇಜಾರಾ? ಯಾಕೆ? ಯಾಕೋ ಗೊತ್ತಿಲ್ಲ, ಏನು ಮಾಡಕ್ ಮೂಡಿಲ್ಲ ನನ್ಗೆ. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಆ? ಏನ್ ಬೇಬಿ ನೀನು ಬೆಳಿಗ್ಗೆಯಿಂದ ಏನೂ ತಿಂದಿಲ್ವಾ? ಒಂದು ಕೆಲಸ ಮಾಡು, ನೀನು ಬೇಗ ರೆಡಿ ಆಗೋ, ನಾನು ಬಂದು ನಿನ್ನ ಪಿಕ್ ಮಾಡ್ತೀನಿ. ಒಳ್ಳೆ ಕಡೆ ಊಟಕ್ಕೆ ಹೋಗೋಣ, ಆಮೇಲೆ ಮಾಲಲ್ಲಿ ಶಾಪಿಂಗ್ ಮಾಡೋಣ, ಓಕೆನಾ? ಥ್ಯಾಂಕ್ ಯು ರಾಜ್, ಬೆಸ್ಟ್ ಬಾಯ್ ಫ್ರೆಂಡ್ ನೀನು. ಬೆಸ್ಟ್ ಅಂದರೆ ಇರೋದು ನಾನು ಒಬ್ಬನೇ ತಾನೆ? ಹೌದು ರಾಜ್, ಯಾಕೆ? ಐ ನೋ ಬೇಬಿ, ನೀನು ನನಗೆ ಮೋಸ ಮಾಡಲ್ಲ ಅಂತ. ಬೇಗ ರೆಡಿ ಆಗು, ನಿನ್ನ ಬಂದು ಪಿಕ್ ಮಾಡ್ತೀನಿ, ಓಕೆ? ಓಕೆ ಬೇಬಿ. ಓಕೆ, ಬಾಯ್ ಬೇಬಿ. ಇರೋದ್ರಲ್ಲಿ ನೀನೇ ಬೆಸ್ಟ್. ಏನ್ ಶಿವು, ಮಗಳು ಖುಷಿಯಾಗಿದ್ದಾಳೆ, ಅಪರೂಪಕ್ಕೆ ನಗ್ತಿದ್ದಾಳೆ ಅಂತ ಅನ್ಕೋತಾ ಇದ್ಯಾ? ಇವತ್ತಿಂದ ಹೊಸ ಜೀವನ ಶುರು. ಒಂದು ಕಂಪನಿ ಕಟ್ಟಬೇಕು, ಅದನ್ನ ದೊಡ್ಡದಾಗಿ ಬೆಳೆಸ್ಬೇಕು. ಯಾವ ದೊಡ್ಡ ಮನುಷ್ಯ ನಿನ್ ಸಾವಿಗೆ ಕಾರಣ ಆದ್ನೋ ಅವನ ಎದುರುಗಡೆ ಅವನಿಗಿಂತ ದೊಡ್ಡದಾಗಿ ಬೆಳಿಬೇಕು. ಎಲ್ಲದಕ್ಕೂ ಇದೇ ಮೊದಲನೇ ಹೆಜ್ಜೆ ಶಿವು. ನೋಡ್ತಾ ಇರು, ಇನ್ಮೇಲೆ ಎಲ್ಲ ಬದಲಾಗುತ್ತೆ. ಅಮ್ಮ ಅಮ್ಮ, ನಾನು ಇಲ್ಲಿದ್ದೀನಿ. ಇಲ್ಲೇ ಇದ್ಯಾ? ಅಮ್ಮ ತಿರ್ಗು ಈ ಕಡೆ 1 ನಿಮಿಷ. ಯಾಕೆ? ತಿರ್ಗಮ್ಮ, ಹೇಳ್ತೀನಿ. ಬಟ್ಟೆ ಬಿಡು ಬಿಡು. ನಾನು ಮೊದಲನೇ ದಿನ ಕೆಲ್ಸಕ್ಕೆ ಹೋಗ್ತಿದ್ದೀನಿ ಅಮ್ಮ, ಆಶೀರ್ವಾದ ಮಾಡು. ಒಳ್ಳೇದಾಗ್ಲಿ. ಥ್ಯಾಂಕ್ಸ್ ಅಮ್ಮ. ಅಮ್ಮ ಆರಾಧನಾ, ಒಳ್ಳೇದಾಗ್ಲಿ. ಥ್ಯಾಂಕ್ಸ್ ಅಕ್ಕ. ಬಾಯ್ ಮಾ. ಏನ್ ಮಾಡ್ತಿದ್ದೀರಾ? ನೋಡೆ, ನಮ್ಮ ಸಂಪ್ರದಾಯದ ಪ್ರಕಾರ ಅಪ್ಪ ಅಮ್ಮ ಇಬ್ಬರು ಬದುಕಿದ್ದಾಗ ಮಕ್ಕಳು ಅನ್ನಿಸ್ಕೊಂಡವರು ಇಬ್ಬರು ಕಾಲ್ಗೂ ಬಿದ್ದು ಆಶೀರ್ವಾದ ತಗೋಬೇಕು. ಆದ್ರೆ ನಿನ್ನ ಮಗಳು ನಿನ್ನ ಕಾಲಿಗೆ ಮಾತ್ರ ಬಿದ್ದು ಆಶೀರ್ವಾದ ತಗೋತಾಳೆ ಅಂದ್ರೆ ನಾನಿದ್ದು ತಗೋ, ಹಿಡ್ಕೋ. ಅಪ್ಪ, ನಾನು ಇನ್ನೂ ಬ್ರಷ್ ಮಾಡಿಲ್ಲ. ಇವಳಿಗೆ ಯಾವಾಗ್ಲೂ ಊಟದ್ದೇ ಚಿಂತೆ. ನೋಡು ಮಗಳೇ, ನಿಮ್ಮಪ್ಪ ಬದುಕಿರ್ಬೇಕಾದ್ರೆ
ನನ್ನ ಹೆಂಡತಿ ಮಗಳು ಬರೀ ನಿಮ್ಮ ಅಮ್ಮನ ಕಾಲಿಗೆ ಮಾತ್ರ ಬಿದ್ದು ಆಶೀರ್ವಾದ ತಗೊಂಡಿದ್ದಾಳೆ. ಅಂದ್ರೆ ನಿಮ್ಮಪ್ಪ ಸತ್ತಂಗೆ ತಾನೆ? ಅದಕ್ಕೆ ತಗೋ ಪಿಂಡ ಬಿಡು. ರೀ ಏನ್ ಮಾಡ್ತಾ ಇದ್ದೀರಾ? ಸುಮ್ ಕೂತ್ಕೊಳ್ಳೆ. ಹಂಗಾದ್ರೆ ನನ್ನೇ ತಪ್ಪ? ನಿನ್ನ ಮಗಳದೇನೋ ತಪ್ಪಿಲ್ವಾ? ನನಗೆ ಹೇಳೋ ಬುದ್ಧಿನ ನಿನ್ನ ಮಗಳಿಗೆ ಹೇಳಬಾರ್ದಾ? ಹೇಳಬಾರ್ದಾ? ಸುಮ್ಮನೆ ಒಂದೇ ಒಂದ್ಸತಿ ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಬಿಡೆ. ಅವರು ನಿಮ್ಮಪ್ಪ ಅಲ್ವೇನೆ? ಅಮ್ಮ, ಅವರು ನನಗಪ್ಪ ಅಲ್ಲ, ನಿನ್ ಗಂಡ ಅಷ್ಟೇ. ನನಗೆ ಅಂತ ಏನ್ ಮಾಡಿದಾರ ಅವರು? ಓಹೋ, ಯಾರು ಬೆಳೆತ ನೀನೇ ಬೆಳೆದ್ಬಿಟ್ಟೆ ಅಲ್ಲ? ನೋಡಿ, ಸ್ಕೂಲ್ನಲ್ಲಿ ಇದ್ದಾಗಿನ ನನ್ನ ಸ್ಕಾಲರ್ಶಿಪ್ ನಲ್ಲಿ ಓದಿದ್ದೀನಿ, ನಿಮ್ ದುಡ್ಡಲ್ಲ. ಓ ಹೌದಾ? ಹಂಗಾರೆ ಊಟ ತಿಂಡಿ ಎಲ್ಲ ಸ್ಕಾಲರ್ಶಿಪ್ ಅಲ್ಲೇ ಕೊಟ್ರಾ? ಸುಮ್ಮನೆ ನೀನು ಹೆಂಗ್ ಮಾತಾಡ್ತಾಳೆ ನೋಡು ನಿಮ್ಮ ಅಪ್ಪಂಗೆ. ನಿನ್ನ ಸುತ್ತ ಹುಡುಗರೆಲ್ಲ ಚುಡಾಯಿಸ್ತಾ ಇದ್ರಲ್ಲ, ನನ್ನನ್ನು ನೋಡ್ಕೊಂಡು ನಿನ್ ತಂಟೆಗೆ ಯಾರು ಬರ್ತಾ ಇರ್ಲಿಲ್ಲ. ಸೆಕ್ಯೂರಿಟಿ ಆಗಿ ನಿನ್ನ ಕಾವಲು ಕಾಯ್ತಾ ಇದ್ದೆ ನಾನು. ಹೋಗ್ಲಿ ಬಿಡಪ್ಪ, ಆ ಹೆಣ್ಣು ಮಗುನ ಅದ್ಯಾಕೆ ಹಾಗೆ ಗೋಳ್ ಹೊಯ್ಕೋತಾ ಇದ್ಯಾ? ಓಹೋ ಕೆಂಪಮ್ಮನವರು, ಅದೇ ಅನ್ಕಂಡೆ ಇಷ್ಟೊತ್ತಾದ್ರೂ ಮಾತಾಡ್ಲಿಲ್ವಲ್ಲ ಈ ಅಮ್ಮ ಅಂತ. ನನ್ನ ಹೆಂಡತಿ ಮಗಳು ಅಪ್ಪ ಅಂತ ಕರೀದೇ ಹೋದ್ರು ಈ ಅಪ್ಪ ಮಗಳ ತರ ನೋಡ್ಕೊಂಡಿದ್ದೀನಿ. ಅದಕ್ಕೆ ಅಲ್ವಾ ನೀವೆಲ್ಲ ಬುದ್ಧಿ ಹೇಳಕ್ ಬರ್ತಾ ಇರೋದು? ಊರು ಹೋಗು ಅನ್ನುತ್ತೆ, ಕಾಡು ಬಾಬಾ ಅನ್ನುತ್ತೆ. ಊರು ಸಾಬ್ರೆ ನಿನ್ಗ್ಯಾಕೆ ಕೆಂಪಮ್ಮನವ್ರೆ? ಈಗ ಬೇಡದೇ ಇರೋ ವಿಷಯಕ್ಕೆಲ್ಲ ಮೂಗ್ ತೋರಿಸಿದಕ್ಕೆ ನಿನ್ನ ಮಗ ಇಲ್ಲಿ ಬಿಟ್ಟೋಗಿರೋದು. ಏನು ಬಾಯಪ್ಪ ನಿಂದು? ಮತ್ತೆ ಯಾಕೆ ಮಾತಾಡಕ್ ಹೋಗ್ತೀಯಾ? ಮಹೇಶಣ್ಣ, ಯಾಕೆ ಒಳ್ಳೆ ಹಂಗಾಡ್ತಿದ್ಯಾ? ಮೊದಲನೇ ದಿನ ಅವಳು ಕೆಲ್ಸಕ್ಕೆ ಹೋಯ್ತಾಳೆ, ಬಿಡ್ಬಿಡೋಣ. ಓಹೋ ಶಂಕರಣ್ಣ, ನಿನ್ನ ಆಟೋನ ರಸ್ತೆಯಲ್ಲಿ ಓಡಿಸು, ನಮ್ಮ ಸಂಸಾರದ ಮಧ್ಯೆ ಓಡಿಸ್ಬೇಡ. ಸುಮ್ಮನೆ ನಿಮ್ಗೆ ಯಾಕ್ರಿ ಬೇಕು? ನಮ್ಮ ಮಾತೇನು ಅವ್ರು ಕೇಳ್ತಾರ? ನಿನ್ನ ಮಾತು ನಾನು ಯಾಕೆ ಕೇಳಲಿ? ಹೋಗು, ನನ್ನ ಆಶೀರ್ವಾದ ಇಲ್ಲದ ಅದು ಹೆಂಗ್ ಉತ್ತರ ಆಗ್ತೀಯ ನೋಡ್ತೀನಿ. ಎಲ್ಲದಕ್ಕೂ ಇದೇ ಮೊದಲನೇ ಹೆಜ್ಜೆ ಶಿವು. ನೋಡ್ತಾ ಇರು, ಇನ್ಮೇಲೆ ಎಲ್ಲ ಬದಲಾಗುತ್ತೆ.